ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ವ್ಯಾಲ್ಯೂಮ್ ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್ ಮೇಲೆ ಬಂದಿರುವಂತಹ ಸೆಕೆಂಡ್ ಎಕ್ಸರ್ಸೈಸ್ ಒಳಗೆ ಫಸ್ಟ್ ಕ್ವಶನ್ ಅನ್ನು ನೋಡೋಣ. ಆ ಕ್ವಶನ್ ಏನಿತ್ತು, a solid is in the shape of a cone standing on a hemisphere with the both their radii being equal to 1 centimeter and the height of the cone is equal to its radius. Find the value of the solid in the terms of pi ಅಂತ ಕೊಡ್ತಾರೆ. ಏನಂತ ಹೇಳಿದ್ರೆ ಆ ಕ್ವಶನ್ ಅವ್ರು ಏನೇನು ಎಕ್ಸ್ಪ್ಲೈನ್ ಮಾಡ್ಯಾರ ಕ್ಲಿಯರ್ ಆಗಿ ಗಿವನ್ ಏನಿದೆ ನೋಡಿ. ಸಾಲಿಡ್ ಇನ್ ದ ಶೇಪ್ ಆಫ್ ಕೋನ್ ಸ್ಟ್ಯಾಂಡಿಂಗ್ ಆನ್ ಹೆಮಿಸ್ಫಿಯರ್. ಕೋನ್ ಏನಿದೆ, ಕೋನ್ is ಸ್ಟ್ಯಾಂಡಿಂಗ್ ಆನ್ ಹೆಮಿಸ್ಫಿಯರ್. ಇಲ್ಲೇ ಹೆಮಿಸ್ಫಿಯರ್ ಮೇಲೆ ಕೋನ್ ಏನಾಗಿದೆ, ಸ್ಟ್ಯಾಂಡಿಂಗ್ ಆಗಿದೆ. ಅಂಡ್ ದ both radii are equal to 1 centimeter. ಇಲ್ಲೇ ಹೆಮಿಸ್ಫಿಯರ್ ದು ರೇಡಿಯಸ್ ಕೋನದು ರೇಡಿಯಸ್ ಈ ರೀತಿ ಈಕ್ವಲ್ ಟು 1 ಇದೆ. ಅದಕ್ಕೆ ಏನು ತಗೊಂಡಿವಿ, ಇಲ್ಲೇ ರೇಡಿಯಸ್ is equal to 1 centimeter ಆಗುತ್ತಾ. then ಕೋನದು then height of the cone equal to their radius. height of the cone equal to their radius. ಅದರ ರೇಡಿಯಸ್ is 1 centimeter. ಅದಕ್ಕೆ ಏನು ತಗೊಂಡಿವಿ, h is equal to 1 centimeter ನ ತಗೊಂತೀವಿ. then ನಾವು ಏನು ಫೈಂಡ್ ಔಟ್ ಮಾಡೋದು ಹೇಳಿದ್ರೆ find the equal to this radius, find the value of the solid in terms of pi. in ಹೇಳಿದ್ರೆ ಕ್ವಶನ್ ಏನಂತ ಇತ್ತು ಅಂತಂದ್ರೆ wait our ಏನು ಫೈಂಡ್ ಔಟ್ ಮಾಡೋದು ಹೇಳಿದ್ರೆ find the value of the given solid in terms of pi ಅಂತ pi ಒಳಗೆ ನಾವು ಏನು ಮಾಡಬೇಕಂತ ಅದರ ವ್ಯಾಲ್ಯೂ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ ನೋಡಿ, ಇದಕ್ಕೆ ಗಿವನ್ ಏನಿತ್ತು, r is equal to 1 centimeter, h is equal to 1 centimeter. then find the value of the given figure. The value of given figure is equal to, ನಾವು ಏನು ಫೈಂಡ್ ಮಾಡೋದು ಈಗ value of the given figure. ಈ given figure ಒಳಗೆ ಏನಿತ್ತು, ಹೆಮಿಸ್ಫಿಯರ್ ಇದೆ, ಕೋನ್ ಇದೆ. ಅದು ಎರಡರ ವ್ಯಾಲ್ಯೂ ಬೇಕಂದ್ರೆ ಎರಡನ್ನು ಪ್ಲಸ್ ಮಾಡ್ಕೋಬೇಕು. value of cone plus value of hemisphere. value of cone plus value of hemisphere ಎರಡನ್ನು ಕೂಡಿಸ್ಕೊಳ್ತೀವಿ. ಇಲ್ಲಿ ನೋಡಿ, value of hemisphere value of cone ಎರಡರ ಫಾರ್ಮುಲಾವನ್ನು ಬರೆದೇ ಮಾತಾಡ್ತೀನಿ. ಈ ರೀತಿ value of cone is 1/3 pi r square h ಆಗುತ್ತೆ plus value of hemisphere 2/3 pi r cube ಆಗುತ್ತೆ. ಇವೆರಡು ಫಾರ್ಮುಲಾ ಬರೋದು ಸಿಂಪ್ಲಿಫೈ ಮಾಡಿದ್ವಿ. r ವ್ಯಾಲ್ಯೂ ಅಪ್ಲೈ ಮಾಡಿದ್ವಿ, h ವ್ಯಾಲ್ಯೂ ಅಪ್ಲೈ ಮಾಡಿದ್ವಿ. r ವ್ಯಾಲ್ಯೂ ಏನಿದೆ 190, h ವ್ಯಾಲ್ಯೂ ಏನಿದೆ 190. ಇಲ್ಲಿ 1/3 pi as pi. ಇಲ್ಲಿ r square as a 1 square, h as a 1. then plus 2/3 pi as pi. r cube ಅಂತಂದ್ರೆ ರೇಡಿಯಸ್ 180, so 1 cube. after simplify, 1 square ಅಂದ್ರೆ 1 ಅಂದ್ರೆ 1. pi into 1 square 1, pi into 1 into 1 becomes pi. 1/3 pi plus 2/3 pi into 1 cube. 1 cube ಅಂದ್ರೆ 1. pi into 1 ಅಂತಂದ್ರೆ ಇದು pi ಆಗುತ್ತೆ. 2/3 pi ಏನಾಗುತ್ತೆ ಇಲ್ಲಿ 2/3 pi. after simplification ಏನಾಗಿದೆ 1/3 pi plus 2/3 pi. ಕೆಳಗ ನೆಕ್ಸ್ಟ್ ನೋಡಿ 1/3 pi ಐತಿ, 2/3 pi ಐತಿ. ಆಡ್ ಮಾಡಿದ ಇದು ಯಾವ ಫಾರ್ಮುಲಾ ಬಂತು, ಇದು ಫಾರ್ಮ್ ಆಫ್ ಫ್ರಾಕ್ಷನೇಷನ್. ಇಲ್ಲಿ ಡಿನಾಮಿನೇಟರ್ ಸೇಮ್ ಐತಿ. ಡಿನಾಮಿನೇಟರ್ ಸೇಮ್ ಅಂತಂದ್ರೆ ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರೆಯಬೇಕು. 1 pi plus 2 pi ನ ಆಡ್ ಮಾಡಿದಾಗ 1 pi plus 2 pi ಇನ್ನೊಂದು ಸ್ಟೆಪ್ ಇರುತ್ತೆ. 1 pi plus 2 pi divided by 3. ಅದೇನಾಗುತ್ತೆ is equals to 3 pi divided by 3. 3 get cancels, pi ಏನಾಗುತ್ತೆ as it is remaining ಉಳಿಯುತ್ತೆ. ಇದು ಏನಾಗುತ್ತೆ ಆನ್ಸರ್ ಆಗುತ್ತೆ. ಅದೇನು ಬರೀತೀವಿ, value of the given figure or value of the given solid is equals to pi. pi ಏನು ಬರೀತೀವಿ, ಯೂನಿಟ್ಸ್ ಬರೀತೀವಿ. ಏನು ಬರೀತೀವಿ, ಯೂನಿಟ್. ಸೆಂಟಿಮೀಟರ್ ಒಳಗಿನ ಸೆಂಟಿಮೀಟರ್ ಕ್ಯೂಬ್. ಯಾವಾಗ ವ್ಯಾಲ್ಯೂ ಏನು ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರೀಬೇಕು. ಯಾವಾಗ ರೆಸ್ಪೆಕ್ಟೆಡ್ ಅವರು ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೋ ಅದು ಕ್ಯೂಬ್ ನ ಬರೀಬೇಕು. ಓಕೆನಾ, ಇದು ಏನಾಗುತ್ತಪ್ಪ ಆನ್ಸರ್ ಆಗುತ್ತೆ.